ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ, ಕ್ರಮ ತಗೋತೀವಿ. ನಾಗರಾಜ್ ನೋಡಿ ನಾಗರಾಜ್ ಆ ಸಮಯದ ಪ್ರಕಾರ ಏನಾಗಿದೆ ಅದನ್ನ ಆಯ್ತು ವರದಿ ಬರ್ಕೊಡ್ಲಿ. ನಾಗರಾಜ್ ಕಳಿಸ್ಕೊಡಿ. ಧನ್ಯವಾದಗಳು ಮುಖ್ಯಮಂತ್ರಿಗಳೇ, ಸಭಾಪತಿಗಳೇ. ನಾಗರಾಜ್ ನನ್ನ ಚುಕ್ಕೆ ಪ್ರಶ್ನೆ ಸಂಖ್ಯೆ 55/535 ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಮಾನ್ಯ ಮುಖ್ಯಮಂತ್ರಿಗಳು ನಾಗರಾಜ್ ಎಂದು ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ಒದಗಿಸಿದರೆ ಧನ್ಯವಾದಗಳು. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ ಎಂದು ನಾನು ಭಾವಿಸಿದ್ದೇನೆ. ಕರ್ನಾಟಕ ರಾಜ್ಯ ದೇಶದಲ್ಲೇ 2ನೇ ಸ್ಥಾನದಲ್ಲಿರ್ತಕ್ಕಂಥ ಟ್ಯಾಕ್ಸ್ ಕಲೆಕ್ಷನ್ ಇರ್ತಕ್ಕಂಥದ್ದು ಕೂಡ ಹೇಳ್ತೀನಿ. ಅದಕ್ಕೋಸ್ಕರವಾಗಿ ಆರ್ಥಿಕ ಸಚಿವರಾಗಿರ್ತಕ್ಕಂತಹ ಮುಖ್ಯಮಂತ್ರಿಗಳು ಮತ್ತು ಆ ಇಲಾಖೆಗೆ ಅಭಿನಂದನೆ ಸಲ್ಲಿಸ್ತಾ, ಆದರೆ ಇಲ್ಲಿರ್ತಕ್ಕಂಥ ಒಂದು ಶಾಕಿಂಗ್ ನ್ಯೂಸ್ ಏನಂತಂದರೆ 2023 ಮೇ ತಿಂಗಳಿಂದ 2024 ದೇಶದಲ್ಲಿ 44,115 ಕೋಟಿ ರೂಪಾಯಿಗಳ ವಂಚನೆ ಆಗಿರ್ತಕ್ಕಂಥದ್ದು ಒಟ್ಟಾರೆ ದೇಶದಲ್ಲಿ ಆಗಿರ್ತಕ್ಕಂಥದ್ದು. ಅದರಲ್ಲಿ 29,273 ಬೋಗಸ್ ಕಂಪನಿಗಳು ಕರ್ನಾಟಕದಿಂದ ಇವೆ ಅಂತಕ್ಕಂಥದ್ದು ಪತ್ರಿಕೆಯಲ್ಲಿ ಬಂದಿರ್ತಕ್ಕ ಮಾಹಿತಿಯ ನಾನು ಈ ಒಂದು ಕ್ವಶನ್ನ ಕೇಳಿರ್ತಕ್ಕಂಥದ್ದು. ನಿಜವಾಗ್ಲೂ ಹೇಳಬೇಕಂದ್ರೆ ಜುಲೈ 1ನೇ ತಾರೀಕು 2017 GST ಪ್ರಾರಂಭ ಆದಾಗ ಪ್ರತಿ ವರ್ಷದಿಂದ ನೋಡಿದಾಗ ಇದುವರೆಗೂ ಕೂಡ 2023-24 ನೋಡಿದಾಗ 3 ಪಟ್ಟಷ್ಟು GST ಹೆಚ್ಚಾಗಿರ್ತಕ್ಕಂಥದ್ದು ಅಭಿನಂದನಾ ಸಂಗತಿ. ಆದರೂ ಕೂಡ 2017 ಮತ್ತು 2018 ಸಾಲಿನಲ್ಲಿ ದೇಶದಲ್ಲಿ 7,879 ಕೋಟಿ ರೂಪಾಯಿ ವಂಚನೆ ಆಗಿರ್ತದೆ GSTಯಲ್ಲಿ. ಆದರೆ 2023-24 ಸಾಲಿನಲ್ಲಿ 2.01 ಕೋಟಿ ಲಕ್ಷ ಕೋಟಿಗಳಷ್ಟು ವಂಚನೆ ಆಗಿರ್ತಕ್ಕಂಥ ನೋಡಿದಾಗ 30 ಪಟ್ಟಷ್ಟು ವಂಚನೆಗಳು ಹೆಚ್ಚಾಗಿರೋದ್ರಿಂದ ನಾನು ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳ್ತಾ ಇರ್ತಕ್ಕಂಥದ್ದು, ಯಾವುದು GSTಯಲ್ಲಿ ಜಾರಿ ವಿಭಾಗ ಇದೆಯೋ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನ ಇನ್ನೂ ಕಠಿಣವಾದ ಕ್ರಮಗಳನ್ನು ಕೈಗೊಂಡು ವಂಚನೆ ಆಗ್ತಾ ಇರ್ತಕ್ಕಂಥ ತಡೆಗಟ್ಟತಕ್ಕ ಕೆಲಸ ಆಗಬೇಕು. 30 ಪಟ್ಟು ಇನ್ಕ್ರೀಸ್ ಆಗಿರ್ತಕ್ಕಂಥ ವಂಚನೆ ತಡೆಗಟ್ಟು ಹಿಡಿದಾದ್ರೆ ಸಂಪನ್ಮೂಲಗಳನ್ನ ಕೂಡಿಕೊಳ್ಳಲು ಅನುವು ಆಗ್ತಾರ ಕಾರಣಕ್ಕೋಸ್ಕರ ಜಾರಿ ವಿಭಾಗ ಸ್ವಲ್ಪ ಸ್ಪೀಡ್ ಕಡಿಮೆ ಆಗಲಿ. ತಮ್ಮ ಸಲಹೆಯನ್ನು ಸ್ವೀಕರಿಸಲಾಗಿದೆ ಸರ್. ಸರ್ ಒಂದೇ ಒಂದು ಸೆಂಟೆನ್ಸ್ ಸರ್. ತಮ್ಮ ಸಲಹೆ ಸರ್ ಒಂದೇ ಸೆಂಟೆನ್ಸ್ ಸರ್. ಯಾಕಂದ್ರೆ ನಮ್ಮ ಅಭಿಮಾನದ ಮುಖ್ಯಮಂತ್ರಿಗಳಿರ್ಬೇಕಾದ್ರೆ ನಾವು ರಾಜ್ಯದ ದೃಷ್ಟಿಯಿಂದ ಕೇಳ್ತಾ ಇರ್ತಕ್ಕಂಥದ್ದು 2021-22ರಿಂದ 2023-24 ಕೂಡ ಕರ್ನಾಟಕ ರಾಜ್ಯದಲ್ಲಿ 3.2 ಲಕ್ಷ ಕಂಪನಿಗಳು GST ರದ್ದಾಗಿದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಕಾರಣಗಳು ಆಗಿರ್ಬೋದು, ವಂಚನೆ ಕೂಡ ಆಗಿರ್ಬೋದು. ಅವ್ರು ಕೊಟ್ಟಿರೋ ಉತ್ತರದಲ್ಲಿ ನೋಡಿದಾಗ ಸುಮಾರು 2,437 ಕಂಪನಿಗಳು ಇನ್ಪುಟ್ ಟ್ಯಾಕ್ಸ್ ಈ ಇನ್ಪುಟ್ ಟ್ಯಾಕ್ಸ್ ವಂಚನೆ ಮಾಡಿದ ಕಂಪನಿಗಳು ಮಾಡ್ತಾ ಇರೋ ಘೋರ ಅಪರಾಧ ಆಗ್ತದೆ ನಮ್ಮ ಟ್ರೆಜರಿ ಮೇಲೆ. ಅದ್ರ ಮೇಲೆ ಅಂತ ವ್ಯಕ್ತಿಗಳ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ರಾಜ್ಯದಲ್ಲಿರ್ತಕ್ಕಂಥ ಈ ತರ ಬೋಗಸ್ ಮಾಡಿರ್ತಕ್ಕಂಥವ್ರು ITC ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ನ ವಂಚನೆ ಮಾಡಿರ್ತಕ್ಕಂಥವ್ರು ಯಾರು ಇದ್ರೆ ಅವ್ರು ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ, ಇನ್ನು ಮುಂದೆ ತಗೊಳ್ಬೇಕಂತ ಕಠಿಣ ಕ್ರಮಗಳು ಯಾವುದು, ಒಂದು ಜಾರಿ ವಿಭಾಗದಲ್ಲಿರ್ತಕ್ಕ ಅಧಿಕಾರಿಗಳನ್ನ ಇನ್ನೂ ಕಠಿಣವಾಗಿ ಕೆಲಸ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಿದ್ರೆ ರಾಜ್ಯದ ಮುಖ್ಯಮಂತ್ರಿ ಸಪ್ಲಿಮೆಂಟರಿ ಕ್ವೆಶ್ಚನ್ ಕೇಳ್ತಾ ಇದ್ದೀವಿ ರಾಜ್ಯದ ಮುಖ್ಯಮಂತ್ರಿಗಳು. ಮಾನ್ಯ ಸಭಾಪತಿಯವರೇ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಈ ನಕಲಿ ಇನ್ವಾಯ್ಸ್ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ನಕಲಿ ಇನ್ವಾಯ್ಸ್ ಸೃಷ್ಟಿ ಮಾಡಿ ತೆರಿಗೆ ವಂಚನೆ ಆಗಿರ್ತಕ್ಕಂಥದ್ದು ಅವ್ರು ಹೇಳತಕ್ಕಂಥ ಫಿಗರ್ ಅಲ್ಲ, 3,72,000 ಕೋಟಿ. 3,72,000 ಕೋಟಿ. ಎಷ್ಟು ಕಂಪನಿಗಳು ಮಾಡಿದ್ದಾವೆ ಅಂತಂದ್ರೆ 2,437 ಕಂಪನಿಗಳು ಮಾಡಿದ್ದಾವೆ. 2,437 ಕಂಪನಿಗಳು ಮಾಡಿದ್ದಾವೆ. ಆಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಮಾಡಿದ್ದಾವೆ. ಇದನ್ನ ಜಾರಿ ನಿರ್ದೇಶನಾಲಯ ಅಂತ ಜಾರಿ ನಿರ್ದೇಶನಾಲಯ ಅಂತ ಇರ್ತದೆ. ಅವರೆಲ್ಲ ಸ್ಥಳ ಪರೀಕ್ಷೆ ಮಾಡಿ ಎಲ್ಲಿ ಇನ್ವಾಯ್ಸನ್ನು ಸೃಷ್ಟಿ ಮಾಡಿ, ನಕಲಿ ಇನ್ವಾಯ್ಸನ್ನು ಸೃಷ್ಟಿ ಮಾಡಿದ್ದಾರೆ ಅಂತವೆಲ್ಲ. ಇಲ್ಲಿವರೆಗೆ 752 ಪ್ರಕರಣಗಳಲ್ಲಿ ಕರ್ನಾಟಕ ಸರ್ಕಾರ ಮಾಡಿದೆ. 752 ಪ್ರಕರಣಗಳು. ಅದರಲ್ಲಿ 429 ಪ್ರಕರಣಗಳಿಗೆ ನ್ಯಾಯ ನಿರ್ಣಯ ಪ್ರಕ್ರಿಯೆಗೆ ಕ್ರಮ ಕೈಗೊಳ್ಳಲಿಕ್ಕೆ ಕಳಿಸಿಕೊಟ್ಟಿದ್ದೀವಿ.
429 ಪ್ರಕರಣಗಳಲ್ಲಿ. ಉಳಿದ ಪ್ರಕರಣಗಳು ವಿವಿಧ ಹಂತದಲ್ಲಿದ್ದಾವೆ. ಸೊ ಇದು ಎಲ್ಲ ರಾಜ್ಯಗಳಲ್ಲೂ ಕೂಡ ನಡೆದಿದೆ, ಎಲ್ಲ ರಾಜ್ಯಗಳ ಕಂಪನಿಗಳಲ್ಲೂ ಕೂಡ ನಡೆದಿದೆ. ತಮಿಳುನಾಡಿನಲ್ಲಿ 110, ತಮಿಳುನಾಡು 110, ದೆಹಲಿನಲ್ಲಿ 18, ಕರ್ನಾಟಕ 399, ಮಹಾರಾಷ್ಟ್ರ 45, ಆಮೇಲೆ ರಾಜಸ್ಥಾನ 51, ಗುಜರಾತ್ 21, ಹೀಗೆ ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಮಾಡಿದ್ದಾರೆ. ಸೊ ನಾವು ಇದನ್ನ ಈ ನಕಲಿ ಇನ್ವಾಯ್ಸ್ ಅನ್ನು ಸೃಷ್ಟಿ ಮಾಡ್ತಕ್ಕಂಥದನ್ನ ತಡೆಗಟ್ಟಲಿಕ್ಕೆ ಎಲ್ಲ ಕ್ರಮಗಳನ್ನು ತಗೊಂಡಿದ್ದೀವಿ. ಮತ್ತೆ ನಾನು ಸೂಚಿಸಿದ್ದೇನೆ, ಜಾರಿ ನಿರ್ದೇಶನಾಲಯ ಕೂಡಲೇ ಇದಕ್ಕೆ ಕಾರ್ಯಪ್ರವೃತ್ತ ಆಗಬೇಕು. ಯಾವುದೂ ಕೂಡ ತೆರಿಗೆ ಸೋರಿಕೆ ಆಗಬಾರ್ದು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ತೆರಿಗೆ ನಾವು ವಸೂಲು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ಅನೇಕ ಪ್ರಕರಣಗಳನ್ನು ಎಷ್ಟು 429 ಪ್ರಕರಣಗಳನ್ನು ಕೊಟ್ಟಿದ್ದೀವಿ 752ರಲ್ಲಿ. ಇನ್ನು ಉಳಿದ ಪ್ರಕರಣಗಳನ್ನು ಕೂಡ ವಸೂಲು ಮಾಡಬೇಕು ಅಂತ ಹೇಳಿ ಮುಗಿತಲ್ಲ. 3.72 lakh crores ಅಲ್ಲ ಸರ್, 3.72 lakh ಕಂಪನೀಸ್ ರಿಜಿಸ್ಟ್ರೇಷನ್ ಬದ್ಧ ಮಾಡಿರ್ತಕ್ಕಾಗಿದೆ. ಇದನ್ನ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋದು ದೊಡ್ಡ ಜಾಲವೇ ಇರೋದ್ರಿಂದ ಮುಖ್ಯಮಂತ್ರಿಗಳು ಈಗಾಗಲೇ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾ ಸ್ವಾಗತಾರ್ಹವಾಗಿದೆ. ಆದರೆ ರಾಜ್ಯದ ಬೊಕ್ಕಸಕ್ಕೆ ಹೆಚ್ಚು ನಾವು ಸಂಗ್ರಹಣೆ ಮಾಡಬೇಕಾದ್ರೆ ಡಿಪಾರ್ಟ್ಮೆಂಟ್ ಶುಡ್ ಬಿ ಗಿವನ್ ಮೋರ್ ಇಂಪಾರ್ಟೆಂಟ್. ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾರೆ ನಂಬಿಕೆಯಿಂದಾಗಿ ನಾನು ಈಗ ಉತ್ತರವನ್ನು ಸ್ವೀಕರಿಸಿದ್ದೀನಿ ಸರ್. ರೈಟ್. ಲಿಖಿತ ಮೂಲಕ ಪ್ರಶ್ನೆಗಳು. ಸನ್ಮಾನ್ಯ ಸಭಾಪತಿಗಳೇ, ದಿನಾಂಕ 12 ಡಿಸೆಂಬರ್ 2024 ಸಮೂಹ 4 ಲಿಖಿತ ಮೂಲಕ ಉತ್ತರಿಸಿದ ಒಟ್ಟು 147 ಪ್ರಶ್ನೆಗಳ ಪೈಕಿ 51 ಪ್ರಶ್ನೆಗಳಿಗೂ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತೇವೆ. ಪ್ರಕಟಣೆಗಳು. 1 ನಿಮಿಷ. ಕರ್ನಾಟಕ ವಿಧಾನ ಪರಿಷತ್ನ ಕಾರ್ಯವಿಧಾನ ನಡವಳಿಕೆ ನಿಯಮ 222 ಮೇರೆಗೆ ಕಾರ್ಯಕಲಾಪ ಸಲಹಾ ಸಮಿತಿ ಕೆಳಕಂಡಂತೆ ಪುನರ್ರಚಿಸಲಾಗಿದೆ. ಪ್ರಾಣೇಶ್ ಎಂಕೆ ಸದಸ್ಯರು, ಬೋಸರಾಜ್ ಸದಸ್ಯರು, ಚಲವಾದಿ ನಾರಾಯಣಸ್ವಾಮಿ ಸದಸ್ಯರು, ಸಲೀಂ ಅಹ್ಮದ್ ಸದಸ್ಯರು, ಸುನೀಲ್ ವಲ್ಲಾಪುರ ಸದಸ್ಯರು, ಭೋಜೇಗೌಡ ಸದಸ್ಯರು, BK ಹರಿಪ್ರಸಾದ್ ಸದಸ್ಯರು, ಐವನ್ ಡಿಸೋಜ್ ಸದಸ್ಯರು. ವಿಶೇಷ ಆಹ್ವಾನಿತರು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಕಾನೂನು ಸಚಿವರಂತೆ HK ಪಾಟೀಲ್. ದಿನಾಂಕ 23/1/25ರಿಂದ 25/1/25ರವರೆಗೆ ಬೆಂಗಳೂರಿನ ಅರಮನೆ ಮೈದಾನದ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ವಾಣಿಜ್ಯ ಮೇಳ 25 ಆಯೋಜಿಸಲಾಗಿದ್ದು, ಇದಕ್ಕೆ ಪೂರ್ವಭಾವಿ ಕಾರ್ಯಕ್ರಮವನ್ನು ಕರ್ಟನ್ ರೈಸರ್ ದಿನಾಂಕ 13/12/24ರಂದು ಮಧ್ಯಾಹ್ನ 1:30ಕ್ಕೆ ಸುವರ್ಣ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಿಲೆಟ್ ಭೋಜನದೊಂದಿಗೆ ಆಯೋಜಿಸಲಾಗಿದೆ. ಸದೇ ಕಾರ್ಯಕ್ರಮ ತಾವುಗೆಲ್ಲರೂ ಭಾಗವಹಿಸಬೇಕೆಂದು ಕೋರುತ್ತೇನೆ. 0 ಅವರ್ ಶೂನ್ಯ ವೇಳೆ. ಹೇಳಿದಲ್ಲಿ ಮಾಡಿದ್ದಾರೆ. ಒಂದು ಸಭಾಪತಿಗಳೇ, ಅದು ನಿನ್ನೆ ಮಾಡಿದಲ್ಲ, ನಿನ್ನೆ ಮಾಡಿದ ನೆಕ್ಸ್ಟ್ ಮಾಡ್ತೀನಿ, ನಾಳೆ ಮಾಡಿ. ಆಯ್ತು, ನಾಳೆ ಮಾಡ್ತೀನಿ. ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಮಾನ್ಯ ಲಾಠಿ ಚಾರ್ಜ್ ಆದ್ರೆ ಒಂದು ನಿಮಿಷ ಮಾತಾಡ್ತಾರೆ. ವಿರೋಧ ಪಕ್ಷ ನಾಯಕದಾಗ ನೀವು ಕುತ್ಕೋಬೇಕು. ಹೇಳಿ. ಮೊನ್ನೆ ಲಿಂಗಾಯತ ಸಮುದಾಯದ